ನಮಸ್ಕಾರ ಎಲ್ರಿಗೂ. ಇದು ಲೈಫ್ ಮತ್ತು ರೋಡ್ವೇಸ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಹತ್ರ ಒಂದು ಕಾರ್ ಇದೆ 3XO. ಅದನ್ನು ತಗೊಂಡು 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ನಾನು ಯಾವುದೇ ರೀತಿ ಇಶ್ಯೂ ಫೇಸ್ ಮಾಡಿಲ್ಲ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಏನು ಅಂದರೆ ಇತ್ತೀಚೆಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಗ್ಲಿಚ್ ಕಾಣಿಸ್ಕೊತಾ ಇದೆ. ಅದು ಆ ಗ್ಲಿಚ್ ಯಾವಾಗೂ ಬರೋದಿಲ್ಲ ನೋಡಿ. ಇದು ನಾರ್ಮಲ್. ಸೊ ಈಗ ಕರೆಕ್ಟಾಗಿ ಬರ್ತಾ ಇದೆ. ಕೆಲವೊಂದು ಸತಿ ರೀಸ್ಟಾರ್ಟ್ ಮಾಡಿದಾಗ ಕಾರು ಮತ್ತು ಆಫ್ ಮಾಡಿ ಮತ್ತೆ ಆನ್ ಮಾಡಿದಾಗ ಆ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಆ ಗ್ಲಿಚ್ ಇಮೇಜ್ನ ಈ ವಿಡಿಯೋ ರೈಟ್ ಸೈಡಲ್ಲಿ ನಾನು ಹಾಕಿರ್ತೀನಿ. ಇಶ್ಯೂಸ್ ರಿಸಾಲ್ವ್ ಆಗೋಕ್ಕೆ ಸರ್ವಿಸ್ ಸೆಂಟ್ರವರು ಏನು ಹೇಳಿದ್ರು ಅಂದರೆ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ನ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದನ್ನು ಟ್ರೈ ಮಾಡಿದೆ, ಬಟ್ ಹೋಗುತ್ತೆ ಮತ್ತೆ ಬರುತ್ತೆ. ಮತ್ತೆ ಸರ್ವಿಸ್ ಸೆಂಟರ್ ಹತ್ರ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಸಮೇತ ಮಾಡಿಸ್ಕೊಂಡು ಬಂದೆ, ಬಟ್ ಸ್ಟಿಲ್ ಇಶ್ಯೂ ಬರ್ತಾನೆ ಇದೆ. ಅದಕ್ಕೋಸ್ಕರ ಮತ್ತೆ ಸರ್ವಿಸ್ ಸೆಂಟ್ರಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ಡೆಡಿಕೇಟೆಡ್ ಇಂಜಿನಿಯರ್ನ ಕರೆಸಿ ಚೆಕ್ ಮಾಡಿ ಅಂತ. ಸೊ ನೋಡೋಣ ಅದು ಏನು ಇಶ್ಯೂ ಮತ್ತೆ ಯಾಕೆ ಬರ್ತಾ ಇದೆ ಅಂತ. ಅದು ರಿಸಾಲ್ವ್ ಆದಮೇಲೆ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಏನಾಗಿತ್ತು, ಎಕ್ಸಾಕ್ಟ್ಲಿ ಏನು ಸೊಲ್ಯೂಷನ್ ಅಂತ. ಸೊ ನಿಮಗೂ ಇದೇ ಥರ ಏನಾದ್ರೂ ಇಶ್ಯೂ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನನಗೆ ಗೊತ್ತಿದ್ರೆ ಅದನ್ನು ನಾನು ರಿಪ್ಲೈ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ.